This is Bangalore Headlines, your source for the latest news and alerts from across the city. ಪೌರ ಕಾರ್ಮಿಕರಿಗೆ ಇನ್ನು ವಾಟರ್ ಸಪ್ಲೈ ಅಧಿಕಾರಿಗಳಿಗೆ ಬೆಸ್ಕಾಂ ಅವರಿಗೆ ಮತ್ತು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲರಿಗೂ ಸನ್ಮಾನ ಆಯಿತು. ಇದ್ರ ಜೊತೆಯಲ್ಲಿ ಯಾರ್ಯಾರು ರಂಗೋಲಿ ಬಿಟ್ಟು ಪ್ರೈಸ್ ತಗೊಂಡ್ರು ಅಥವಾ ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರಿಗಾಯಿತು. ಮತ್ತು ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿಗೆ ಸನ್ಮಾನ ಆಯಿತು. ಜೊತೆಯಲ್ಲಿ ಹಿರಿಯ ನಾಗರಿಕರು ನನಗೆ ಭಾಳ ಖುಷಿ ಆಯ್ತು. ಅವ್ರಿಗೆ ನರಸಿಂಹಣ್ಣವ್ರೆ ಯಾಕೆ ಖುಷಿ ಆಯಿತು ಅಂದರೆ 88 ಎರಡನೇ ಸರ್ತಿ ಬಂದಿದ್ರು, ಹಾಡುಗಾರಿಕೆಯಲ್ಲೂ ಪ್ರೈಸ್ ತೊಗೊಂಡ್ರು. 88 ಅಂದ್ರೇನು 88 ಗೊತ್ತಾಯ್ತು. 98 ಅವರು ನಾನು ಎಷ್ಟು ಸರ್ ನಿಮಗೆ 85 ಅಂದರೆ ಇಲ್ಲ 98 ಅಂದರು ಇನ್ನೊಬ್ಬರು ಗೊತ್ತಾಯ್ತಾ. 94 ಅವರೇ ನನಗೆ ಖುಷಿ ಆಯ್ತು. ಯಾಕೆ ಗೊತ್ತಾ, ಇವ್ರನ್ನೆಲ್ಲ ನೋಡಿದ್ಮೇಲೆ ನಾವು ಎಷ್ಟು ಆಕ್ಟಿವ್ ಆಗವ್ರು. ನಾವು ಸ್ಫೂರ್ತಿಯಿಂದ ಇಷ್ಟೇ ಬದುಕಲೇಬೇಕು. ಸಿದ್ಧಗಂಗೆ ಸ್ವಾಮಿಗಳು 110 ವರ್ಷ ಇದ್ದರು, ಆ ಥರ ನಾವು ಬದುಕಲೇಬೇಕು. ಬದುಕಿ ಜನಗಳನ್ನ ಚೆನ್ನಾಗಿ ನಮಗೆ ಅವಕಾಶ ಕೊಟ್ಟಾಗ ಸಹಾಯ ಮಾಡಬೇಕು ಅಂತ ಮನಸ್ಸು ಬಂತು. ನಿಜವಾಗ್ಲೂ ಅವ್ರು ನೋಡಿ ಸ್ಫೂರ್ತಿ ಬಂತು. ಆಮೇಲೆ ಈ ನಮ್ಮ ಕೃಷ್ಣ ಅವ್ರು ಹೇಳ್ತಾ ಇದ್ರು, ಎಲ್ಲ ಹಿಂಗೆಲ್ಲ ಮೀಟಿಂಗ್ ಮಾಡಿದೋ ಹಿಂಗೆಲ್ಲ ಏನೇನು ಹೇಳಿದ್ರು ಎರಡೆರಡೇ ಮಾತು ಆಯಿತು ಮಾಡ್ತೀನಿ ಅಷ್ಟೇ. ಯಾರು ಹೇಳಿದ್ರು ಹೇಳಿ? ನಮ್ಮ ಶಾಸಕರು, ಈ ಗೋವಿಂದರಾಜ್ ನಗರ ಶಾಸಕರು ಆಯಿತು ಮಾಡ್ತೀನಿ. ನಾನು ಫಸ್ಟ್ 25 ವರ್ಷ ಇದ್ದಾಗೂ ಹಿಂಗೆ ಕೇಳಿದೆ, ಏನಪ್ಪ ಇದೊಂದೇನೋ ಒಂದು ಉಪದೇಶ ಮಾಡ್ತೀಯ, ನಿಂತ್ಕೊತೀಯ ಅಂತ. ನಿಂತ್ಕೊತೀನಿ ಅಷ್ಟೇ, ಗೊತ್ತಾಯ್ತೀನಪ್ಪ. ಹಂಗೆ ಅವರು ಮಾತು ಜಾಸ್ತಿ ಇಲ್ಲ, ಆದರೆ ಕೆಲಸದಲ್ಲಿ ಹೇಳಿದ್ರು. ಇದು ಅನುದಾನಗಳಿರಲ್ಲ, ಹಂಗಿರಲ್ಲ, ಅಂಥದ್ದೇ ಎಲ್ಲ ನೋಡಿ ಅವ್ರು ನೋಡಿ ಇದು ಕೊಡ್ತಾರೆ. ನಾನು ಹೇಳಿದೆ ನಮ್ಮಪ್ಪ ಒಂದು ಮಿಡ್ಲ್ ಕ್ಲಾಸ್ ಸಾಹುಕಾರನಪ್ಪ, ಅವರಪ್ಪ ದೊಡ್ಡ ಸಾಹುಕಾರ ಕೊಡ್ತಾರೆ ಅಲ್ವಾ, ಅವರಪ್ಪ ದೊಡ್ಡ ಸಾಹುಕಾರ ಮಾಡ್ತಾರೆ ಬಿಡಪ್ಪ. ಹಂಗೆ ನಾನು ನೋಡಿದಂಗೆ ಬೋರ್ವೆಲ್ಲ ಏನೋ ಒಂದು ಕೇಳಿದ್ರು ಅಂತ ಇಟ್ಕೊಳ್ಳಿ, ಅನುದಾನ ಇರಲಿ ಇಲ್ಲದೆ ಹೋಗಿ ಸ್ವಂತ ದುಡ್ಡಾಕಿ ಮಾಡಿಸಿದ್ದಾರೆ. ನನಗೆ ಗೊತ್ತು, ಬೇಕಾದಷ್ಟು ಮಾಡಿಸಿದ್ದಾರೆ. ಸ್ವಂತ ದುಡ್ಡಲ್ಲಿ ಅವ್ರೇನು ಕೇಳಿದ್ರು ಆ ಕೆಲಸಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಅಂತ ಒಂದು ಶಾಸಕರನ್ನ. ಆಮೇಲೆ ಯಾವುದೇ ಒಂದು ಕಳಂಕರಹಿತವಾಗಿ, ಆಮೇಲೆ ನೀವೆಲ್ಲ ನೋಡಿದ್ದೀರ ನಮ್ಮ ಕೆಂಪಣ್ಣ ಅವರು ಅಂತ ಒಬ್ಬರು ತೀರ್ಕೊಂಡು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರೇನು ಹೇಳ್ತಾ ಇದ್ರು, ಟಿ ವಿನಲ್ಲೇ ಹೇಳಿದ್ರು ಓಪನ್ ಆಗಿ, ಕೃಷ್ಣಪ್ಪ ಯಾರು ಇನ್ನೊಬ್ರು ಯಾರು ಇಲ್ಲಿ ಹೋದಾಗ. ಆ ರೀತಿ ನಿಮಗೆ ಅಗೌರವ ತರುವಂಥ ಕೆಲಸವನ್ನು ನಿಮಗೆ ನಮ್ಮ MLA ಅಂದರೆ ಬೆಸ್ಟು ಅಂತ ಹೇಳ್ಬೇಕು, ಆ ಥರ ಇಟ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ಗೊತ್ತಾ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ದುಡ್ಡಿಲ್ಲ ಅಂದರೆ ಅವ್ರು ಸ್ವಂತ ದುಡ್ಡಲ್ಲಿ ಮಾಡಿಸ್ತಾರೆ, ಹೌದಾಯ್ತು. ಆಮೇಲೆ ಕೆಲವು ಹಾಸ್ಪಿಟ್ಲು ಇನ್ನೊಂದು ಮತ್ತೊಂದು ಅಂದರೆ ಫುಲ್ಲು ಅದು ಆ ಥರ ಸ್ಕೂಲು ಕಾಲೇಜು ಇಲ್ಲ. ಈಗ ಸ್ಕೂಲು ಕಾಲೇಜ್ ಸ್ವಲ್ಪ ಕಡಿಮೆ. ಯಾಕೆ ಅಂದೇಳಿ 5-5 ಸಾವಿರ ತಿಂಗಳಿಗೂ ಒಂದೊಂದು 3 ವರ್ಷದಿಂದ ಕೊಡ್ತಾ ಇದೀವಲ್ಲಪ್ಪ. ಒಂದೊಂದು ಮನೆಗೂ 5-5 ವರ್ಷಕ್ಕೆ 5-5 ಸಾವಿರ ಬರ್ತದೆ ತಿಂಗಳಿಗೆ ಮಿನಿಮಮ್. ಎಷ್ಟು 1 ಕೋಟಿ ಮನೆಗಳು ಬರ್ತದೆ ಇಂಡಿಯಾ ಕರ್ನಾಟಕ. ಈಗ ನೋಡಿದ್ರೆ ಅದೊಂದು ಸ್ವಲ್ಪ ಫಿಲ್ಟರ್ ಆಗಂಗೆ ಐತೆ. ಓಟ್ರೆ 1 ಕೋಟಿ ಚಿಲ್ಲರೆ ಓಟ್ರೆ ಇರ್ಬೋದು. ಅಂದರೆ ಇಲ್ಲಿ ನೋಡಿದೆ ನಾನು, ಇದು ತಿಮ್ಮೇನಹಳ್ಳಿ ಪರವಾಗಿಲ್ಲ, ಆ ಕಡೆ ಕಾವೇರಿಪುರ ಅಲ್ಲಿ ಇಲ್ಲಿ ಮೋರ್ ದನ್ 50% ಔಟ್. ಆ ಕಡೆ ಗವಿನಾಗ್ ಮಂಗದಲ್ಲೂ ಮಾಡಿರ್ತಾನೆ ನಮ್ಮ ನರಸಿಂಹಯ್ಯ, ಇಲ್ಲೂ ಮಾಡಿರ್ತಾನೆ. ಈ ಸರ್ತಿ ಮಾತ್ರ ಒಂದೇ ಯಾಕೆ ಹೇಳಿ, ಈಗ ಗೊತ್ತಾಗೋಯ್ತು. ಆಧಾರ್ ಕಾರ್ಡ್ ಬೇರೆ ಲಿಂಕ್ ಮಾಡಿಬಿಟ್ರಲ್ಲ, ಅದರಿಂದ ಏನಾಗ್ತದೆ, ಎಲ್ಲೆಲ್ಲಿ ಡಬಲ್ ಇತ್ತು ಎಲ್ಲ ಫಿಲ್ಟರ್ ಆಗ್ತದೆ. ನಾವು ಪ್ರತಿ ಸರ್ತಿ ನಾವು ಇಷ್ಟೆಲ್ಲ ಜನ ಕೆಲಸ ಮಾಡ್ತೀವಿ, ಜನ ಓಟ್ಗೆ ಬರಲ್ಲ, ಬರೀ 50% ಓಟ್ ಆಗ್ತದೆ ಅಂತ ನಾವು ಅನ್ಕೊಂತಾರೆ. ನಿಮ್ಮ ಶ್ರೀಮಂತರೇ ಬರೀ 50% ಓಟ್ ಆಗ್ತದೆ, ನಾವು ಇಷ್ಟೆಲ್ಲ ಮಾಡಿ ಏನಪ್ಪ ಬಂದು ಜನ ಪ್ರೀತಿ ಓಟ್ ಹಾಕಬಾರ್ದು ಅಂತ. ಎಲ್ಲೋಯ್ತಾರೆ ಹೇಳಿ ಓಟ್ ಆಗುತ್ತೆ? ಸುತ್ತಲೂ ಬಾರ್ಡ್ರು ನೋಡಿ, ಕುಣಗಲಿಂದ ತುಮಕೂರಿಂದ ಎಲ್ಲ ಕಡೆ ಅಲ್ಲೂ ಒಂದು ಇರಲಿ ಅಂತ, ಹಳ್ಳಿ ಕಡೆ ಹುಟ್ಟಿದವ್ರನ್ನ ಮರಿಬಾರ್ದು ಅಂತ ಅಲ್ಲೂ ಇಟ್ಕೊಂಡಿದ್ರು ಓಟು, ಗೊತ್ತಾಯ್ತಾ. ಹಂಗಾಗಿ ಈಗ 50% ಬಂದೈತೆ. ಇಲ್ಲೂ ಅಷ್ಟೇ 1,56,000 ಓಟಿಗೆ ಬಂದೈತೆ. 3 ಲಕ್ಷ ಇದ್ದಿದ್ದು 1,56,000 ಓಟಿಗೆ ಬಂದಿದೆ. ಇನ್ನೇನು ಸೇರಿದ್ರೆ ಒಂದು 10-20 ಸಾವಿರ ಸೇರ್ಬೋದಿದೆ. ಇರಲಿ, ಎಷ್ಟನ್ನ ಇರಲಿ. ಏಕೆಂದರೆ ಈ ಸರ್ತಿ ಪನಿಷ್ಮೆಂಟ್ ಬೇರೆ ಆಗುತ್ತೆ ಅಂತ ಗೊತ್ತಾಯ್ತು. ಏನು ಹೇಳಿ, ಡಬಲ್ ಓಟಿದ್ರೆ ಇಲ್ಲಿಂದ ರಾಜಸ್ಥಾನ ಕೇಳ್ತೀರಾ, ತಮಿಳ್ನಾಡು ಕೇಳ್ತೀರಾ, ಆಂಧ್ರ ಕೇಳ್ತೀರಾ, ಎಲ್ಲ ಕಡೆ ಇತ್ತು ಓಟು. ಈಗೆಲ್ಲ ಫಿಲ್ಟರ್ ಆಯಿತು. ಒಳ್ಳೆಯದು ಒಂದು ಸಲದಲ್ಲಿ ಒಳ್ಳೆಯದೇ ಆಯಿತು ಅಂತ ಅನ್ಕೋಬೇಕು. ಈ ರೀತಿ ಪ್ರಿಯ ಕೃಷ್ಣ
ಹೇಳಿದ್ದೆಲ್ಲ ಕೆಲಸ ಮಾಡಿಕೊಟ್ಟಿದ್ದಾನೆ ಅಂತ ಕೇಳಿದ್ದಕ್ಕೆ ಯಾರಿಗೆ ಸಂತೋಷ ಆಗ್ತದಮ್ಮ ಆ ಥರ ಹೇಳಿದ್ರೆ ಅವ್ರ ಅಪ್ಪನಿಗೆ ಪರವಾಗಿಲ್ಲ ನಮ್ಗೆ ಒಳ್ಳೆ ಅಷ್ಟೇ ಅಲ್ವಮ್ಮ. ಇವತ್ತು ಅವರು 3 ದಿವಸ ಆಯಿತು ಹೋಗಿ ಬಂದಿಲ್ಲ, ಬೇರೆ ಕಡೆ ಹೋಗಿಲ್ಲ. ಅದರಿಂದ ನಾವೇ ಇವತ್ತು ಬಂದೋ. ಅದೇ ರೀತಿ ಒಂದು ಸಂತೋಷದ ವಿಷಯ ಏನಪ್ಪ ಅಂದರೆ ಇವತ್ತು ನನ್ನ ಪ್ರದೀಪ್ ಕೃಷ್ಣಪ್ಪನ ಬರ್ತ್ಡೇ ಇದೆ. ಸೊ ಅವನು ನೀವೆಲ್ಲ ಆಹ್ವಾನ ಮಾಡಿದರೆ ಬಂದಿದ್ದಾರೆ. ಅವರಿಂದ ಬಂದು ನಿಮ್ಮನ್ನೆಲ್ಲ ಬೆಳಿಗ್ಗೆ ಸಿಕ್ಕಾಪಟ್ಟೆ ಜನ ಇದ್ದರು. ಅಲ್ಲೊಂದು ಕಾರ್ಯಕ್ರಮ ಮೆಡಿಕಲ್ ಕ್ಯಾಂಪು ಅದೆಲ್ಲ ಉದ್ಘಾಟನೆ ಮಾಡಿತು, ಅವ್ರ ಕೈಲಿ ಬಂದಿದ್ದಾರೆ. ಹಾಗೆ ನಾನು ಕೇಳೋದಿಷ್ಟೇ ಜನಗಳಿಗೆ, ನಾವು ಒಳ್ಳೆಯವರಾಗಿದ್ದರೆ ಓಟ್ ಹಾಕ್ತಪ್ಪ. Subscribe channel for latest update.